ಈಗಾಗಲೇ ನಿರ್ಮಾಣ ಆಗಿದೆ. ಕಾಮಗಾರಿ ಕೂಡ ಭರದಿಂದ ಸಾಗಿದೆ. ಹಂಪಿ ಉತ್ಸವ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿನ ಸಿದ್ಧತೆಗಳು ಹೇಗೆ ಆಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಇದು ಗತ ವೈಭವವನ್ನು ಸಾರುವಂಥ, ನಮ್ಮ ಇತಿಹಾಸವನ್ನು ರಿಕಾಲ್ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಕ್ಷಣ. ಬಹುದಿನಗಳ ತಯಾರಿ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಮಾರಕಗಳನ್ನು ಹೋಲುವಂಥ ವೇದಿಕೆ ನಿರ್ಮಾಣ ಆಗಿರುವುದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಹಂಪಿ ಉತ್ಸವ 2025ಕ್ಕೆ ಈಗ ಆಲ್ರೆಡಿ ಪ್ಲ್ಯಾನ್ ಮಾಡಿಕೊಳ್ಳಲಾಗಿತ್ತು. ಯಾರನ್ನು ಕರಿಬೇಕು, ಯಾರ್ಯಾರಿಗೆ ಆಹ್ವಾನ ಕೊಡಬೇಕು, ವ್ಯವಸ್ಥೆ ಸಿದ್ಧತೆಗಳು ಹೇಗೆ ಆಗಬೇಕು, ಎಲ್ಲದಕ್ಕೂ ಕೂಡ ಇದೀಗ ಚಾಲನೆಗೆ ಇನ್ನೇನು ಕ್ಷಣಗಣನೆ ಪ್ರಾರಂಭ ಆಗಿರೋದು. ಹಂಪಿ ಉತ್ಸವ ಅದರದ್ದೇ ಆದಂಥ ಹಿನ್ನೆಲೆ ಇರುವಂಥದ್ದು. ಹಂಪಿ ಅಂದಿದ ತಕ್ಷಣ ನಮಗೆ ಇತಿಹಾಸ ನೆನಪಿಗೆ ಬರುತ್ತೆ, ಸಾಕಷ್ಟು ವಿಶೇಷತೆ ಇದೆ. ಸೊ ಆ ಕಾರಣಕ್ಕಾಗಿ ಇದೀಗ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಈಗಾಗಲೇ ಹಂಪಿ ಉತ್ಸವದ ಅಂಗವಾಗಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಬಳಿಯ ತುಂಗಾಭದ್ರಾ ನದಿಯ ತಟದಲ್ಲಿ ತುಂಗಾರತಿಯನ್ನು ಮಾಡುವ ಮುಖಾಂತರವಾಗಿ ನಾಡಿನ ಸುಭಿಕ್ಷೆಗೆ ಪ್ರಾರ್ಥಿಸಲಾಗಿದೆ. ಜೊತೆಗೆ ತಾಯಿ ಭುವನೇಶ್ವರಿ ದೇವಿಗೆ ಕುಂಕುಮಾರ್ಚನೆ ಹಾಗೂ ಅಭಿಷೇಕವನ್ನು ಕೂಡ ನೆರವೇರಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಗಣ್ಯರ ಜೊತೆಗೆ ತುಂಗಾಭದ್ರಾ ನದಿಗೆ ಹೂವು, ಹಾಲು, ತುಪ್ಪ, ಮೊರದಲ್ಲಿ ಬಾಗಿನವನ್ನು ಅರ್ಪಿಸಿದ್ದಾರೆ. ಗಂಗೆ ಸೇರಿದಂತೆ ನಾಡಿನ ಪವಿತ್ರ ನದಿಗಳು ವರ್ಣದೇವನನ್ನು ಸ್ಮರಿಸಿ ತುಂಗಾರತಿಯನ್ನು ಕೈಗೊಳ್ಳಲಾಗಿದೆ. ಈ ಬಾರಿ ನಾಡಿನಾದ್ಯಂತ ಉತ್ತಮ ಮಳೆಯಾಗಿ ಎಲ್ಲಾ ನದಿಗಳು ತುಂಬಿ ಹರಿಯಲಿ, ಜಲಾಶಯಗಳು ಭರ್ತಿಯಾಗಿ ರೈತರು ಉತ್ತಮ ಬೆಳೆ ಬೆಳೆದು ನಾಡು ಸುಭಿಕ್ಷವಾಗಲಿ ಅಂತ ಹಂಪಿ ವಿರೂಪಾಕ್ಷ ಸೇರಿದಂತೆ ಸಮಸ್ತ ದೇವತೆಗಳಲ್ಲಿ ಪ್ರಾರ್ಥಿಸಲಾಗಿದೆ. ವಿರೂಪಾಕ್ಷ ದೇವಸ್ಥಾನದ ವಿದ್ಯಾರಣ್ಯ ಪೀಠದ ಗುರುಗಳು, ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀನಾಥ ಹಾಗೂ ಮೋಹನ್ ಜೋಶಿ ನೇತೃತ್ವದ ತಂಡ ತುಂಗಾರತಿ ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದೆ.